ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಕಿರುತೆರೆಯ ಸೀರಿಯಲ್ಗಳಲ್ಲಿ ಪಾತ್ರಧಾರಿಗಳ ಬದಲಾವಣೆ ಸರ್ವೇ ಸಾಮಾನ್ಯವಾಗಿಬಿಟ್ಟಿದೆ. ಆದರೆ ಪ್ರೇಕ್ಷಕರು ಮಾತ್ರ ಪಾತ್ರಧಾರಿ ಬದಲಾವಣೆ ಆದರೆ ಆ ಪಾತ್ರಕ್ಕೆ ಬೆಲೆಯೇ ಇಲ್ಲ ಎಂಬಂತೆ ಬೇಜಾರನ್ನ ಮಾಡಿಕೊಳ್ತಾರೆ. ಇದೀಗ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲೂ ಕೂಡ ಎಲ್ಲರ ಮನಗೆದ್ದಿದ್ದ ಪುಟ್ಟ ಕಲಾವಿದೆ ನಿಶಿತಾ ಸೀರಿಯಲ್ ತಂಡದಿಂದ ಆಚೆ ಬಂದಿದ್ದಾರೆ. ಹಾಗಾದರೆ ಪುಟ್ಟ ಹುಡುಗಿ ಸೀರಿಯಲ್ನಿಂದ ಹೊರಗಡೆ ಬಂದಿದ್ದಾದರೂ ಯಾಕೆ? ಖುಷಿ ಆ ಪಾತ್ರಕ್ಕೆ ಅಷ್ಟು ಒಕ್ಕೊಂಡಿದ್ರು ಕೂಡ ಆ ಪಾತ್ರದಿಂದ ಹೊರಗಡೆ ನಡೆದಿದ್ದು ಯಾಕೆ ಅಂತ ಇದೀಗ ಎಲ್ಲ ಕಡೆ ಸತ್ಯ ರಿವೀಲ್ ಆಗಿದೆ. ಹಾಗಾದ್ರೆ ಖುಷಿ ಪಾತ್ರಧಾರಿ ನಿಶಿತಾ ಆ ಪಾತ್ರವನ್ನ ಬಿಟ್ಟು ಹೊರಗಡೆ ಬರೋದಕ್ಕೆ ಕಾರಣವಾದ್ರು ಏನು, ಪ್ರೇಕ್ಷಕರು ಏನ್ ಹೇಳ್ತಿದ್ದಾರೆ ಎಲ್ಲವನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನಿಮಗೂ ಕೂಡ ಖುಷಿ ಪಾತ್ರಧಾರಿ ನಿಶಿತಾ ಇಷ್ಟ ಅನ್ನೋಂಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು, ಬಾಲನಟಿ ನಿಶಿತಾ ಇತ್ತೀಚೆಗಷ್ಟೇ ಹೊಸ ಕಾರೊಂದನ್ನು ಖರೀದಿ ಮಾಡಿ ಸಾಕಷ್ಟು ಸುದ್ದಿಯಲ್ಲಿದ್ದರು. ಜೊತೆಗೆ ಯೂಟ್ಯೂಬ್ನಲ್ಲಿ 2.3 ಮಿಲಿಯನ್ ಸಬ್ಸ್ಕ್ರಿಪ್ಷನ್ ಜೊತೆಗೆ ಇನ್ಸ್ಟಾಗ್ರಾಮ್ನಲ್ಲಿ 1 ಮಿಲಿಯನ್ ಅಷ್ಟು ಫಾಲೋವರ್ಸ್ಗಳನ್ನು ಪಡೆದುಕೊಂಡು ಎಲ್ಲರಂತಲ್ಲ ಈ ಹುಡುಗಿ 6 ವರ್ಷಕ್ಕೆ ಈ ಪರಿಯ ಫ್ಯಾನ್ ಫಾಲೋವರ್ಸ ಅಂತ ಎಲ್ಲರೂ ಕೂಡ ಅಚ್ಚರಿಪಟ್ಟಿದ್ರು. ಆದರೆ ಇದೀಗ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲೂ ಕೂಡ ಖುಷಿ ಪಾತ್ರಧಾರಿಯಾಗಿ ಎಲ್ಲರ ಮನಗೆದ್ದಿದ್ದ ಈ 6 ವರ್ಷದ ಪುಟ್ಟ ಬಾಲಕಿ ನಿಶಿತಾ ಇದೀಗ ಸೀರಿಯಲ್ನಿಂದ ಹೊರಗಡೆ ಬಂದಿದ್ದಾರೆ. ಹೌದು, ಹೊಸ ರೀಲ್ಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುವ ಮೂಲಕ ನೆಟ್ಟಿಗರ ಗಮನ ಸೆಳೆತಿದ್ದ ಈ ಪುಟ್ಟ ಪೋರಿ ಇದೀಗ ನಿಶಿತಾ ಸೀರಿಯಲ್ನಿಂದ ಹೊರಗಡೆ ಬಂದಿದ್ದು, ಲಕ್ಷ್ಮೀ ನಿವಾಸ ಸೀರಿಯಲ್ನ ನಾನು ಬಿಟ್ಟೆ, ಪ್ರತಿಯೊಬ್ಬರ ಪ್ರೀತಿ ಮತ್ತು ಬೆಂಬಲಕ್ಕಾಗಿ ಧನ್ಯವಾದಗಳು ಅಂತ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಖುದ್ದು ಬರೆದುಕೊಂಡಿದ್ದಾರೆ. ಆದರೆ ಸೀರಿಯಲ್ ಬಿಟ್ಟ ವಿಚಾರವನ್ನು ತಿಳಿಸಿರ್ತಕ್ಕಂಥ ನಿಶಿತಾ ಇದಕ್ಕೆ ಕಾರಣ ಏನು ಅನ್ನೋದನ್ನ ತಿಳಿಸಿಲ್ಲ. ಇಷ್ಟು ಬಿಟ್ಟರೆ ಸದ್ಯ ಬಾಲನಟಿ ಕಡೆಯಿಂದ ಯಾವುದೇ ಮಾಹಿತಿ ಕೂಡ ಹೊರಬಂದಿಲ್ಲ. ಹೀಗಾಗಿ ನಿಶಿತಾ ಖುಷಿ ಪಾತ್ರಕ್ಕೆ ಜೀವ ತುಂಬ್ತಿದ್ರು, ಅವರೇ ಈ ಒಂದು ಪಾತ್ರವನ್ನು ನಿಭಾಯಿಸಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅಭಿಮಾನಿಗಳು ಅಂದ್ಕೊಳ್ತಾ ಇದ್ದಾರೆ. ಹೌದು, ಖುಷಿ ಪಾತ್ರಧಾರಿಯಾಗಿ ಎಲ್ಲರ ಒಂದು ಗಮನ ಸೆಳೆದಿದಂತಹ ಈ ಪುಟ್ಟ ನಟಿ ಇದೀಗ ಸೀರಿಯಲ್ನಿಂದ ಹೊರಗಡೆ ನಡೆದಿರೋದು ನೆಟ್ಟಿಗರ ಹಾಗೂ ವೀಕ್ಷಕರ ಬೇಸರಕ್ಕೆ ಕಾರಣವಾಗಿದೆ. ನಿಮಗೂ ಕೂಡ ಖುಷಿ ಪಾತ್ರಧಾರಿ ನಿಶಿತಾ ಸೀರಿಯಲ್ನ ಬಿಟ್ಟಿದ್ದು ಬೇಸರ ಆಯ್ತಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.